ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯೇಶ್ರೀ. ಯಾವುದೇ ಸಾಧನೆ ಮಾಡಬೇಕು ಅಂದ್ರು, ಯಾವುದೇ ಗುರಿಯನ್ನ ರೀಚ್ ಆಗಬೇಕು ಅಂದ್ರು ನಾವಿಡುವಂಥ ಮೊದಲ ಹೆಜ್ಜೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಮೊದಲ ಹೆಜ್ಜೆನಲ್ಲಿ ಹಠ ಇರುತ್ತೆ, ಛಲ ಇರುತ್ತೆ, ರಿಸ್ಕ್ಗಳನ್ನ ಎದುರು ಹಾಕೊಳ್ಳುವಂಥ ಧೈರ್ಯ ಇರುತ್ತೆ. ಆ ಜರ್ನಿನೇ ನಮ್ಮನ್ನ ಆ ಡೆಸ್ಟಿನೇಷನ್ ತನಕ, ನಾವು ಫಿಕ್ಸ್ ಮಾಡ್ಕೊಂಡಂತಹ ಗುರಿಯ ತನಕ ರೀಚ್ ಮಾಡಿಸೋದು. ಅದೇ ರೀತಿ ಕಳೆದ 17 ವರ್ಷಗಳಿಂದ ಒಂದು ಸಕ್ಸಸ್ಫುಲ್ ಜರ್ನಿಯನ್ನ ಮಾಡಿಕೊಂಡು ಇವತ್ತು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ತನ್ನ ಹೆಸರನ್ನ ಮಾಡಿರುವಂತಹ ಸಂಸ್ಥೆ ಅಂತಂದ್ರೆ ಅದು ಟ್ರಾವೆಲ್ ಮಾರ್ಟ್ ಸಂಸ್ಥೆ. ಆ ಟ್ರಾವೆಲ್ ಮಾರ್ಟ್ ಸಂಸ್ಥೆಯ ಜರ್ನಿ ಇದೆಯಲ್ಲ, ಅದು ಬಹಳ ರೋಚಕವಾಗಿದೆ. ಜೊತೆಗೆ ಟ್ರಾವೆಲ್ ಮಾರ್ಟ್ ಸಂಸ್ಥೆ ಗ್ರಾಹಕರಿಗೆ ಕೊಡ್ತಾ ಇರುವಂತಹ ಫೆಸಿಲಿಟೀಸ್, ಸೌಲಭ್ಯಗಳು ಅದು ಕೂಡ ಬಹಳ ವಿಶೇಷವಾಗಿದೆ. ಇಡೀ ಸಂಸ್ಥೆಯ ಜರ್ನಿ ಯಾವ ರೀತಿ ಆಗಿದೆ, ಜೊತೆಗೆ ಗ್ರಾಹಕರಿಗೆ ಯಾವ ರೀತಿಯಾದಂತಹ ಸವಲತ್ತುಗಳನ್ನೆಲ್ಲ ಕೊಡಲಾಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸಂಸ್ಥೆಯ ಫೌಂಡರ್ ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಕೆ ಮೋಹನ್ ಸುಂದರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೋಹನ್ ಸುಂದರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಆರಾಮ್ ಸರ್. 17 ವರ್ಷಗಳ ಜರ್ನಿ ಸರ್. ಒಂದು ಸಲ ಹಿಂದಕ್ಕೆ ತೆಗೆದು ನೋಡಿದಾಗ ಈ ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಟ್ರಾವೆಲ್ ಮಾರ್ಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ? ಎಷ್ಟು ಖುಷಿ ಇದೆ ನಿಮ್ಮ ಜರ್ನಿ ಬಗ್ಗೆ? ತುಂಬ ಹ್ಯಾಪಿಯಾಗಿದೆ ಈಗ. ಇಟ್ಸ್ ವೆರಿ ಟಫ್ ಜರ್ನಿ ಬೇಸಿಕ್ಲಿ. ಓಕೆ ಬಟ್ ಈ 17 ಇಯರ್ಸಲ್ಲಿ ವಿ ಹ್ಯಾವ್ ಗೈನ್ಡ್ ಅ ಲಾಟ್. ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಳ್ಳೆ ಕ್ಲೈಂಟ್ಸ್ ಇರ್ಬೋದು, ಒಳ್ಳೆ ಸ್ಟಾಫ್ಸ್ ಇರ್ಬೋದು. ಓಕೆ, ವಿ ಹ್ಯಾವ್ ಅರ್ನ್ ಲಾಟ್ ಇನ್ ದ ಮಾರ್ಕೆಟ್ ಮೇಡಮ್. ಜರ್ನಿ ಶುರುವಾಗಿದ್ದು ಹೆಂಗೆ ಅಂತ ತಿಳ್ಕೊಳ್ಳುವಂಥ ಒಂದು ಕುತೂಹಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಫಸ್ಟ್ ಹೆಜ್ಜೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ನಿಮ್ಮ ಜರ್ನಿ ಕೂಡ 17 ವರ್ಷಗಳ ಹಿಂದೆ ಶುರುವಾಗಿತ್ತು ಒಂದು ಸಣ್ಣ ಟ್ರಾವೆಲ್ ಏಜೆನ್ಸಿ ಮೂಲಕ. ಆ ಥಾಟ್ ಬಂದಿದ್ದು ಹೇಗೆ? ಈ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಅಲ್ಲಿಂದ ಜರ್ನಿ ಹೇಗೆ ಶುರು ಆಯಿತು ಅಂತ ಹೇಳಿ ಸರ್. ಆ್ಯಕ್ಚುಲಿ ಕೋಇನ್ಸಿಡೆಂಟ್ ಆಗಿ ಎಂಟರ್ ಆಗಿರೋ ಇಂಡಸ್ಟ್ರಿ. ಓಕೆ ಸೊ ಟ್ರಾವೆಲ್ ಇಂಡಸ್ಟ್ರಿ ಬಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ ಟ್ರಾವೆಲ್ ಕಡೆ. ಸೊ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ, ಇನ್ನೂ ಸ್ವಲ್ಪ ಸ್ಟಡಿ ಮಾಡೋಣ, ಈ ಇಂಡಸ್ಟ್ರಿಯಲ್ಲಿ ಎಸ್ಟಾಬ್ಲಿಷ್ ಮಾಡೋಣ ಅಂತ ನಾನು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಆಗಿದ್ದೀನಿ. ಫಸ್ಟ್ ನಾನು ಜಾಯ್ನ್ ಆಗಿರೋದು ಚೆನ್ನೈ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ ಆಸ್ ಎ ಟ್ರೈನಿ ಆಗಿದ್ದೆ ನಾನು ಫಾರ್ ಸಮ್ ಟೈಮ್. ಸೊ ಎಲ್ರಿಗೂ ಬೋರ್ಡಿಂಗ್ ಪಾಸು ಇಶ್ಯೂ ಮಾಡಿ ಕೊಡ್ತಾ ಇದ್ದೆ ನಾನು, ಆಯಿತಾ. ಸೊ ಬೋರ್ಡಿಂಗ್ ಪಾಸಿಂದ ನೆಕ್ಸ್ಟ್ ಟ್ರಾವೆಲ್ ಮಾಡ್ತಾರಲ್ವ, ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ನೋಡೋಕ್ಕೆ ಟ್ರಾವೆಲ್ ಇಂಡಸ್ಟ್ರಿಗೆ ನಾನು ಜಂಪ್ ಆದೆ. ಟ್ರಾವೆಲ್ ಇಂಡಸ್ಟ್ರಿಗೆ ಜಂಪ್ ಆಗ್ತೀರಿ. ಅದಾದ ನಂತರ ಇಲ್ಲಿ 2008ರಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿಯನ್ನ ನೀವು ಆರಂಭ ಮಾಡೋದು. ಆರಂಭ ಮಾಡಿದಂತಹ ಟೈಮ್ನಲ್ಲಿ ಇದ್ದಂತಹ ಸವಾಲೇನು? ಯಾರು ಸಾಥ್ ಕೊಟ್ಟರು? ಅಥವಾ ಅಯ್ಯೋ ರಿಸ್ಕ್ ತಗೋತಾ ಇದೆಯಾ ಈ ಬಿಸ್ನೆಸ್ಗೆ ಕೈ ಹಾಕಿ ಅಂತ ಯಾರು ತಡೀಲಿಲ್ವಾ? ಅಥವಾ ಯಾರು ಬೂಸ್ಟ್ ಅಪ್ ಮಾಡಿದ್ರು? ಅದು ಹೆಂಗೆ ಶುರು ಆಯಿತು ಅಂತ ಹೇಳಿ ಸರ್. ಆ್ಯಕ್ಚುಲಿ 2008 ಇಟ್ ವಾಸ್ ಅ ಚಾಲೆಂಜಿಂಗ್ ಇಯರ್ ಫಾರ್ ದ ಗ್ಲೋಬ್. ತಮಗೆಲ್ಲ ಗೊತ್ತಿದ್ರೆ ಒಂದು ದೊಡ್ಡ ಗ್ಲೋಬಲ್ ಕ್ರೈಸಿಸ್ ನಡೀತಾ ಇತ್ತು. ಹೌದು, ಎಕಾನಮಿಕ್ ಕ್ರೈಸಿಸ್ ಎಂಟೈರ್ ವರ್ಲ್ಡ್. ಓಕೆ, ಆ ಟೈಮಲ್ಲಿ ನನಗೆ 1-2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ. ಐ ಸ್ಟಾರ್ಟ್ ವರ್ಕಿಂಗ್ ವೆನ್ ಐ ವಾಸ್ 18 ಇಯರ್ಸಿಂದ. ಆಫ್ಟರ್ ಮೈ ಸ್ಕೂಲ್ಸ್, ಯಾವುದು ಕಾಲೇಜಿಗೆ ಹೋಗಿಲ್ಲ. ಆಫ್ಟರ್ ವಾಟ್ ಎವರ್ ಐ ಸ್ಟಡಿಡ್ ಎವ್ರಿಥಿಂಗ್ ಇಸ್ ಕರೆಸ್ಪಾಂಡೆನ್ಸ್ ಕೋರ್ಸ್ ರಿಲೇಟೆಡ್ ಟು ಟ್ರಾವೆಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಯಾವುದೇ ನಾನು ಮಾಡಿರೋ BA ಇನ್ ಹಿಸ್ಟ್ರಿ ಇರ್ಬೋದು, ಎಲ್ಲ ಕಂಪ್ಲೀಟ್ ಕರೆಸ್ಪಾಂಡೆನ್ಸ್ ಕೋರ್ಸು. 18 ವರ್ಷಕ್ಕೆ ದುಡಿಯೋಕ್ಕೆ ಶುರು ಮಾಡ್ತೀರಿ? ಹೌದು, ಫ್ಯಾಮಿಲಿ ಸಿಚುವೇಶನ್ ಆಗಿತ್ತು. ಓಕೆ ಫರ್ದರ್ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ 18 ಇಯರ್ಸಿಂದ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಟ್ರಾವೆಲ್ ಕಂಪನೀಸಲ್ಲಿ. ದೆನ್ ಸ್ವಲ್ಪ ಎಲ್ರಿಗೂ ಫೇಸ್ ಮಾಡುವ ಎಕ್ಸ್ಪೀರಿಯೆನ್ಸು, ಒಂದು ಕಡೆ ಕೆಲಸಕ್ಕೆ ಹೋದರೆ ಏನಾಗುತ್ತೆ, ಚಾಲೆಂಜಸ್ ಇರುತ್ತೆ. ಸೊ ಐ ಆಲ್ಸೋ ವೆಂಟ್ ಥ್ರೂ ದ ಸೇಮ್ ಚಾಲೆಂಜಸ್. ಒಂದು ಸಿಚುವೇಶನಲ್ಲಿ ನಾನೇ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಬಂತು ನನಗೆ. ಸೊ ಅವಾಗ ಸ್ಟಾರ್ಟ್ ಆಗಿರೋದು ಟ್ರಾವೆಲ್ ಮಾರ್ಟ್. ಅವಾಗ ಜೊತೆಗೆ ಯಾರು ನಿಂತರು? ಸವಾಲುಗಳು ಎದುರಾಗ್ಲಿಲ್ವಾ? ಅಂತಂದ್ರೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಯಾವುದೋ ಒಂದನ್ನ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಬಂಡವಾಳ ಬೇಕಾಗತ್ತೆ. ಆ ಟೈಮಲ್ಲಿ ಹೇಗೆ ಅದನ್ನ ಓವರ್ಕಮ್ ಮಾಡಿದ್ರಿ ಅಂತ ಹೇಳಿ. ಆ್ಯಕ್ಚುಲಿ ಏಜ್ ಬಂದ್ಬಿಟ್ಟು 21 ಇಯರ್ಸ್ ಮೇಡಮ್. ಅವಾಗ ಭಯ ಅಂತೂ ಇರಲಿಲ್ಲ. ಏನೇ ಆದ್ರೂ ಒಂದ್ಸತಿ ನೋಡ್ಬಿಡೋಣ ಅಂತ ಏಜ್ ಅದು. ಒಂದು ಚಾಲೆಂಜಿಂಗಲ್ಲಿ ರಿಸ್ಕ್ ತೊಗೊಂಡು ಬಂದೆ ನಾನು, ಆಯ್ತಾ. ನನ್ನೊಟ್ಟಿಗೆ ನಮ್ಮ ಪಾರ್ಟ್ನರ್ ಮಿಸ್ಟರ್ ಕಿರಣ್ ಅಂತ ಹೇಳ್ಬಿಟ್ಟು ಅವರಿದ್ರು ಜೊತೆಗೆ. ಸೊ ನಾವು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ದೀವಿ ಕಂಪನಿನ. ಸೊ ನಾವು ಸ್ಟಾರ್ಟ್ ಮಾಡುವಾಗ ಇಟ್ ವಾಸ್ ಅ ವೆರಿ ಸ್ಮಾಲ್ ಟ್ರಾವೆಲ್ ಏಜೆನ್ಸಿ. ಓಕೆ, ಇವತ್ತು 100+ ಎಂಪ್ಲಾಯೀಸ್ ಇದ್ದಾರೆ ಆ್ಯಂಡ್ 1000+ ಪಾರ್ಟ್ನರ್ಸ್ ಇದ್ದಾರೆ ಗ್ಲೋಬಲಿ. ಓಕೆ, ಆ್ಯಂಡ್ 3 lakh+ ಕಸ್ಟಮರ್ಸ್ ಇದ್ದಾರೆ ಇವತ್ತು. ಓಕೆ, ವೆನ್ ವಿ ಸ್ಟಾರ್ಟೆಡ್ ಇಟ್ ವಾಸ್ ಅ ವೆರಿ ಸ್ಮಾಲ್ ಟ್ರಾವೆಲ್ ಏಜೆನ್ಸಿ. ಅಲ್ಲಿಂದ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡಿದ್ದೀವಿ. ಬೆಂಗಳೂರು ಬಿಟ್ಟು ಎಲ್ಲೆಲ್ಲಿ ನಿಮ್ಮ ಇದಿದೆ ಸರ್, ಎಕ್ಸಿಸ್ಟೆನ್ಸ್ ಇದೆ? ಮೇಡಮ್, ಬೆಂಗಳೂರಲ್ಲಿ ನಮ್ಮದು 3 ಬ್ರಾಂಚಸ್ ಇದೆ. ಜಯನಗರ್ ಇಸ್ ಅವರ್ ಹೆಡ್ ಆಫೀಸ್, ಮಲ್ಲೇಶ್ವರಂ ಅಂಡ್
HSR ಲೇಔಟಲ್ಲಿ ನಮ್ಮ ಬ್ರಾಂಚಸ್ ಇದೆ. ಓಕೆ ಅದನ್ನು ಬಿಟ್ಟು ಬೇರೆ ಸಿಟೀಸಲ್ಲೂ ಇದೆ, ಚೆನ್ನೈ, ಹೈದರಾಬಾದ್, ಬಾಂಬೆ ಆ್ಯಂಡ್ ಓವರ್ಸೀಸ್ ಆಫೀಸ್ ದುಬೈಯಲ್ಲೂ ಇದೆ ಮೇಡಮ್. ವೆರಿ ನೈಸ್ ಸರ್. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದ್ರಿ. ಹ್ಯಾಪಿ ಕಸ್ಟಮರ್ಸ್. ನಿಮ್ಮ ಒಂದು ಸಂಸ್ಥೆಗೆ ಕಸ್ಟಮರ್ಸ್ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನ ನಿಮ್ಮ ಸಂಸ್ಥೆ ನೀಡುತ್ತೆ ಅಂತ ಹೇಳಿ, ಈಗ ಟೂರ್ ಪ್ಯಾಕೇಜಸ್ ಅಂದ್ರೆ ಯಾವ ವೆರೈಟಿ ಆಫ್ ಟೂರ್ ಪ್ಯಾಕೇಜಸ್ ಇದೆ ಅಂತ ಹೇಳಿ ಸರ್ ಸಂಸ್ಥೆನಲ್ಲಿ? ಮೇಡಮ್ ವೆರೈಟಿ ಅಂತ ಹೇಳೋಕ್ಕಿಂತ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಬಡ್ಜೆಟ್ ಬೇಸ್ಡ್ ಆಗಿ ನಾವು ಪ್ಲಾನ್ ಮಾಡಿಕೊಡೋದಲ್ಲಿ ಎಕ್ಸ್ಪರ್ಟ್ ನಾವು. ಈಗ ಯಾರೇ ಒಬ್ಬರು ಒಂದು 50,000 ರೂಪಾಯಿ ಬಡ್ಜೆಟ್ ಇಟ್ಕೊಂಡು ಬಂದ್ರು ಓಕೆ 50,000 ರೂಪಾಯಿಗೆ ಯಾವ ಡೆಸ್ಟಿನೇಷನ್ ಹೋಗ್ಬೋದು, ಏನೇನು ನೋಡ್ಬೋದು, ಎಂಥ ಒಂದು ಹೋಟೆಲಲ್ಲಿ ಸ್ಟೇ ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡಿಕೊಡ್ತೀವಿ ಕಂಫರ್ಟಬಲ್ ಆಗಿ ವಿತೌಟ್ ಎನಿ ಕಂಪ್ಲೈಂಟ್. 5 ಲಕ್ಷ ಇಟ್ಕೊಂಡು ಬಂದ್ರೂ 5 ಲ್ಯಾಕ್ ರುಪೀಸ್ ಬಡ್ಜೆಟಿಗೆ ಎಲ್ಲೆಲ್ಲಿ ಹೋಗ್ಬೋದು, ಎಷ್ಟು ಲಕ್ಸುರಿಯಾಗಿ ಟ್ರಾವೆಲ್ ಮಾಡ್ಬೋದು, ವರ್ಲ್ಡಲ್ಲಿರೋ ಬೆಸ್ಟ್ ಪ್ಲೇಸಸ್ನ ಯಾಕೆ ಕವರ್ ಮಾಡ್ಬೋದು ಅಂತ ಆ ಬಡ್ಜೆಟಲ್ಲೂ ಮ್ಯಾಚ್ ಮಾಡಿಕೊಡ್ತೀವಿ. ಓಕೆ ಸೊ ದಟ್ ಈಸ್ ಅವರ್ ಸ್ಪೆಷಾಲಿಟಿ ಬೇಸಿಕ್ಲಿ. ಈಗ ಯಾವುದೋ ಒಂದು ದೇಶಕ್ಕೆ ಹೋಗಬೇಕು ಅಂದರೆ ವೀಸಾಗೂ ಅಪ್ಲೈ ಮಾಡಬೇಕಾಗತ್ತೆ, ಆ ಸಮಸ್ಯೆ, ರೂಮ್ಗಳನ್ನು ನೋಡ್ಕೊಳ್ಳುವಂಥ ಸಮಸ್ಯೆ, ಅದಕ್ಕೆಲ್ಲ ನಿಮ್ಮ ಸಂಸ್ಥೆ ಅಸಿಸ್ಟ್ ಮಾಡುತ್ತಾ ಕಸ್ಟಮರ್ಸ್ಗೆ? ಹೌದು ಮೇಡಮ್, ಖಂಡಿತವಾಗಿ ಮಾಡ್ತೀವಿ. ನಮ್ಮದು ಎಕ್ಸ್ಪರ್ಟೈಸ್ ಹೆಂಗೆ ಅಂದರೆ ಫಸ್ಟ್ ನಾವು ಟ್ರಾವೆಲ್ ಮಾಡ್ತೀವಿ. ಓಕೆ ಯಾವುದೇ ಒಂದು ಡೆಸ್ಟಿನೇಷನ್ ಆಗಲಿ ಫಸ್ಟ್ ನಾವು ಟ್ರಾವೆಲ್ ಮಾಡ್ತೀವಿ. ನಮ್ಮ ಟೀಮ್ ಏನು ಮಾಡ್ತಾರೆ ಅಂದರೆ ಹೋಗಿ ಒಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಓಕೆ ಫಸ್ಟು ಆ ಕಂಟ್ರಿ ಟೂರಿಸಮ್ ರಿಲೇಟೆಡ್ ಟೀಮ್ ಜೊತೆ ಕೂತ್ಕೊಂಡು ಅಲ್ಲಿಂದ ಪ್ರಪೋಸಲ್ ಬರುತ್ತೆ, ಬನ್ನಿ ಬಂದು ನಮ್ಮ ಕಂಟ್ರಿಯಲ್ಲಿ ಈ ಸ್ಪಾಟ್ ನೋಡಿ ಅಂತ ಹೇಳ್ಬಿಟ್ಟು ಆ ಟೂರಿಸಮ್ ಮಿನಿಸ್ಟ್ರಿ ಜೊತೆಗೆ ವಿಲ್ ಎಕ್ಸ್ಪ್ಲೋರ್ ದ ಪ್ಲೇಸಸ್ ಎಲ್ಲ ಸ್ಟಡಿ ಮಾಡ್ತೀವಿ. ಅಲ್ಲಿರೋ ನಾವು ಫಸ್ಟ್ ವಿಸಿಟಲ್ಲಿ ಏನಾಗುತ್ತೆ ಅಂದರೆ ಇದು ಡೇ 1 ಇಂದ ಒಂದು ಪ್ರಾಕ್ಟೀಸ್ ಆಗಿ ಇಟ್ಕೊಂಡಿದ್ದೀವಿ ನಾವು. ಫಸ್ಟ್ ವಿ ಶುಡ್ ಟೇಸ್ಟ್ ದೆನ್ ಸರ್ವ್ ದ ಕ್ಲೈಂಟ್ ಅನ್ನೋದು. ವೆರಿ ನೈಸ್ ಸರ್, ಗುಡ್ ಒನ್. ಸೊ ಫಸ್ಟ್ ಇಯರಿಂದ ಇದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎವ್ರಿ ಕಂಟ್ರಿ ನಾವು ಹೋಗಿ ವಿಸಿಟ್ ಮಾಡ್ತೀವಿ, ಪ್ರತಿಯೊಂದು ಪ್ಲೇಸಸ್ನ ಸ್ಟಡಿ ಮಾಡ್ತೀವಿ, ಅದರಲ್ಲಿರೋ ಚಾಲೆಂಜಸ್ ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ. ನೆಗೆಟಿವ್ ಅಂದರೆ ಐ ಮೀನ್ ಅಲ್ಲಿ ಬಂದರೆ ಮೇ ಬಿ ಇವಾಗ ಎಲ್ಲ ಕಡೆನೂ ಇಂಡಿಯನ್ ಫುಡ್ ಸಿಗ್ತಾ ಇದೆ. ವೆಲ್ ವಿ ಆರ್ ಟಾಕಿಂಗ್ ಅಬೌಟ್ 2008 and 2009 ಅಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ ಇರಲಿಲ್ಲ ಯುರೋಪಲ್ಲಿ ಸುಮಾರು ಡೆಸ್ಟಿನೇಷನಲ್ಲಿ. ಸೊ ಈ ಥರ ಪಾಯಿಂಟ್ಸ್ಗಳೆಲ್ಲ ನೋಟ್ ಮಾಡ್ಕೊಂಡು ಬಂದು ಇದನ್ನು ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಮಾಡಿ ದೆನ್ ಫೈನಲಿ ವಿಲ್ ಮೇಕ್ ಅ ಐಟನರಿ ವಿತ್ ದ ಪ್ಯಾಸೆಂಜರ್. ಫಸ್ಟ್ ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋ ಒಂದು ಗ್ರೂಪ್ ಮಾಡಿ ನಾವು ಜೊತೆಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಓಕೆ ಸೊ ವಿ ಮೇಡ್ ಶ್ಯೂರ್ ಪರ್ಸ್ನಲಿ ಒಂದು ಸತಿ ಇನ್ವೆಸ್ಟ್ ಮಾಡಿದ್ದೀವಿ, ಒಂದು ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಜೊತೆಗೆ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸ್ಯಾಟಿಸ್ಫೈಡಾಗಿ ಕರ್ಕೊಂಡು ಬಂದಮೇಲೆ ಆ ಕಾನ್ಫಿಡೆಂಟಿಂದ ನಾವು ಫರ್ದರ್ ಪ್ಯಾಕೇಜಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಾವು. ನೀವು ಡೊಮೆಸ್ಟಿಕ್ಕು ಟೂರ್ ಪ್ಲಾನ್ಸ್ ಇದೆ, ಇಂಟರ್ನ್ಯಾಷನಲ್ಲು ಟೂರ್ ಪ್ಲಾನ್ಸ್ ಇದೆ. ಫಸ್ಟಿಗೆ ಡೊಮೆಸ್ಟಿಕ್ ಹೋಗೋಣ ಸರ್. ಡೊಮೆಸ್ಟಿಕ್ ಅಂದರೆ ದೇಶದ ಯಾವ ಭಾಗಕ್ಕೆ ಯಾವ ಜಾಗಗಳಿಗೆ ಮೋಸ್ಟ್ ಜನ ಹೋಗುವಂಥ ಪ್ಲೇಸಸ್ ಯಾವುದು ಅಂತ ಹೇಳಿ ಸರ್? ಸೊ ಬೇಸಿಕ್ಲಿ ಇದು ಏನಾಗುತ್ತೆ ಅಂದರೆ ಮೇಡಮ್ ನಾವು ಈ ಥರ ತಗೋಬೋದು, ಥೀಮ್ ಹಾಲಿಡೇಸ್ ಅಂತಾರೆ. ಓಕೆ ಥೀಮ್ ಹಾಲಿಡೇಸಲ್ಲಿ ಫಸ್ಟ್ ಬರೋದು ಬೀಚ್ ಡೆಸ್ಟಿನೇಷನ್ಸ್. ಹಾಂ, ಈ ಬೀಚ್ ಡೆಸ್ಟಿನೇಷನ್ ಅಂದರೆ ಇಂಡಿಯಾದಲ್ಲಿ ತುಂಬ ಫೇಮಸ್ ಇರೋದು ನಮ್ಮ ಅಂಡಮಾನ್ ಐಲ್ಯಾಂಡ್. ತುಂಬ ಫೇಮಸ್ ಐಲ್ಯಾಂಡು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗಿರುತ್ತೆ. ಆಯಿತಾ, ಅಂಡಮಾನ್ ಐಲ್ಯಾಂಡ್ ಮಾಡ್ತೀವಿ. ಅಫ್ಕೋರ್ಸ್ ನೋ ಡೌಟ್ ಗೋವಾ ಬೀಚಸ್ಸು ತುಂಬ ಫೇಮಸ್ಸು. ನೆಕ್ಸ್ಟು ಸ್ನೋ ಮೌಂಟನ್ಸ್ ಅಂದರೆ ಬಂದರೆ ಹಿಮಾಲಯ ಮೌಂಟನ್ಸಲ್ಲಿ ಬರುವ ಸಿಮ್ಲಾ, ಮನಾಲಿ, ದೆನ್ ಫಾಲೋಡ್ ಬೈ ಈ ಕಡೆ ಕಾಶ್ಮೀರು. ಆ್ಯಂಡ್ ಅಫ್ಕೋರ್ಸ್ ಸೀಸನಲ್ಲಿ ಮಂತ್ ಆಫ್ ಜೂನ್ ಟು ಸೆಪ್ಟೆಂಬರ್ ತುಂಬ ಜನ ಲೇ ಲಡಾಖ್ ಟ್ರಾವೆಲ್ ಮಾಡ್ತಾರೆ. ಓಕೆ, ಅದಾದಮೇಲೆ ಏನೋ ಅಫ್ಕೋರ್ಸ್ ಕೇರಳ ಇದೆ ಏನೋ. ಸೊ ವಿ ಡಿಸರ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ವರ್ಲ್ಡ್ ಬೆಸ್ಟ್ ಡಿಸರ್ಟ್ ನಮ್ಮ ರಾಜಸ್ಥಾನಲ್ಲಿರೋದು. ಓಕೆ, ಆ್ಯಂಡ್ ಹೆರಿಟೇಜ್ ಪ್ಲೇಸಸ್ಸು. ಓಕೆ, ಸೊ ಈ ಥರ ಥೀಮ್ ಹಾಲಿಡೇಸಲ್ಲಿ ವಿ ಕ್ಯಾಟಗರೈಸ್ ದ ಡೆಸ್ಟಿನೇಷನ್ ಇನ್ ಡೊಮೆಸ್ಟಿಕ್. ಮೇಡಮ್ ಎಷ್ಟು ದಿನದ್ದು ಟ್ರಾವೆಲ್ ಪ್ಲಾನ್ಸ್? ಈಗ ಸ್ಟ್ಯಾಂಡರ್ಡ್ ಇಷ್ಟೇ ದಿನ ಅಂತ ಇರುತ್ತಾ, ಇಷ್ಟು ದಿನಕ್ಕೆ ಅಂತ ಇರುತ್ತಾ, ಹೆಂಗೆ? ಅಲ್ಲ, ಬೇಸಿಕ್ಲಿ ಇದು ಹೇಗೆ ಅಂದರೆ ನಮ್ಮ ಹತ್ರ ಒಂದು ಟೆಂಟೇಟಿವ್ ಐಟಿನರೀಸ್ ಇರುತ್ತೆ. ಓಕೆ, ಈಗ ಯಾರೋ ಒಬ್ಬರು ಅಂಡಮಾನ್ ಹೋಗ್ಬೇಕಂತ ಅನ್ಕೊಳ್ಳಿ, ಅವ್ರಿಗೆ ಎಷ್ಟು ದಿವಸ ಹೋಗಬೇಕು, ಏನೇನು ಪ್ಲೇಸಸ್ ನೋಡಬೇಕಂತ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಹೌದು, ಅದನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ವೆಬ್ಸೈಟಿಗೆ ಬರ್ಬೋದು ಅಥವಾ ನಮಗೆ ಕಾಲ್ ಮಾಡ್ಬೋದು, ಅದರಲ್ಲಿ ಐಟಿನರೀಸ್ಗಳು ನೋಡ್ಬೋದು, ತಿಳ್ಕೊಬೋದು. ಈಗ ನಾವು 5 days 7 days ಅಂತ ಮೆನ್ಷನ್ ಮಾಡಿಟ್ಟಿರ್ತೀವಿ. ಕೆಲವೊಬ್ರು ಏನಾಗುತ್ತೆ ಅಂದರೆ ದೇ ವಾಂಟ್ ಟು ಎಕ್ಸ್ಟೆಂಡ್ ಅ ಡೇ ಮೋರ್ ಆರ್ ಕಟ್ ಡೌನ್ ದ ಡೇ ಲೆಸ್ಸು. ಇಂಥ ಒಂದು ಏನೋ ಪಾಸಿಬಿಲಿಟೀಸ್ನ ನಾವು ಮಾಡಿಕೊಡ್ತೀವಿ ನಾವು. ದಟ್ ಇಸ್ ಕಾಲ್ಡ್ ಕಸ್ಟಮೈಸ್ಡ್ ಹಾಲಿಡೇಸ್ ಅಂತ ಹೇಳ್ತೀವಿ ನಾವು. ಈಗ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದರೆ ಎಷ್ಟು ಕಂಟ್ರೀಸ್ಗೆ ಟ್ರಾವೆಲ್ ಮಾರ್ಟ್ ಸರ್ವಿಸ್ ಕೊಡ್ತಾ ಇದೆ ಅಂದರೆ ಅಲ್ಲಿಗೆ ಟೂರ್ ಪ್ಲಾನ್ಗಳನ್ನು ಮಾಡ್ತಾ ಇದೆ? 100+ ಕಂಟ್ರೀಸ್ ಮಾಡ್ತಾ ಇದ್ದೀವಿ ಮೇಡಮ್. 100+ ಕಂಟ್ರೀಸ್. ಓಕೆ, ಹೌದು, 100+ ಕಂಟ್ರೀಸ್ ಸ್ಟಾರ್ಟಿಂಗ್ ಫ್ರಮ್ ನಮ್ಮ ಏಷ್ಯಾದಿಂದ, ನೆಕ್ಸ್ಟ್ ಫಾಲೋ ಬೈ ಆಫ್ರಿಕಾ, ಮಿಡಲ್ ಈಸ್ಟ್ ಕಂಟ್ರೀಸ್, ಯುರೋಪ್, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಈವನ್ ರೀಸೆಂಟಾಗಿ ಅಂಟಾರ್ಟಿಕಾ ಆಲ್ಸೋ ವಿ ಸ್ಟಾರ್ಟ್ ಸೆಲ್ಲಿಂಗ್ ದ ಪ್ಯಾಕೇಜಸ್, ಆ್ಯಂಡ್ ಅಫ್ಕೋರ್ಸ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್. ಸೊ ಥ್ರೂಔಟ್ ದ ವರ್ಲ್ಡ್ ವಿ ಆರ್ ಆರ್ಗನೈಸಿಂಗ್ ದ ಪ್ಯಾಕೇಜ್ ಮೇಡಮ್. ಓಕೆ, ಈಗ ನಾನೇ ಒಬ್ಬ ಕಸ್ಟಮರ್ ಅಂತ ಅಂದ್ಕೊಂಡ್ರೆ ಸರ್, ನಾನೀಗ ಯಾವುದೋ ಒಂದು ಕಂಟ್ರಿಗೆ ಹೋಗಬೇಕು, ಆಫ್ರಿಕಾದ ಯಾವುದೋ ಕಂಟ್ರಿಗೆ ಹೋಗಬೇಕು ಅಂದರೆ ನಾನು ನನ್ನ ಟೂರ್ ಪ್ಲಾನ್ಗಿಂತ ಎಷ್ಟು ದಿನಗಳ ಮುಂಚೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಆ ಪ್ಲಾನಿಂಗ್ ಪ್ರೋಸೆಸ್ಸಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿ? ಆ್ಯಕ್ಚುಲಿ ಪ್ಲಾನಿಂಗ್ ಇನ್ ಅಡ್ವಾನ್ಸ್
ಸೇವ್ಸ್ ದ ಮನಿ ಅಂತಾರೆ. ಓಕೆ, ನೀವು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡುವಾಗ ಒಂದು 3 ಮಂತ್ 4 ಮಂತ್ ಇನ್ ಅಡ್ವಾನ್ಸ್ ಮಿನಿಮಮ್ ಪ್ಲಾನ್ ಮಾಡಿದ್ರೆ ಒಳ್ಳೆ ಏರ್ ಟಿಕೆಟ್ ಪ್ರೈಸ್ ಸಿಗುತ್ತೆ ನಮಗೆ ಮೇಜರ್ ಆಗಿ. ದಟ್ ಈಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್ ಆಫ್ ದ ಪ್ಯಾಕೇಜ್ ಫಸ್ಟ್ ಆಫ್ ಆಲ್. ಓಕೆ, 3 to 4 months prior ಪ್ಲಾನಿಂಗ್ ಮಿನಿಮಮ್ ನಾನು ಹೇಳ್ತಿರೋದು ಮಿನಿಮಮ್. ಇವನ್ ಲಾಸ್ಟ್ ಮಿನಿಟ್ ಪ್ಲಾನಿಂಗ್ ಬರುತ್ತೆ, ಬಜೆಟ್ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಟು ಹ್ಯಾವ್ ಅ ಬೆಟರ್ ಏರ್ ಟಿಕೆಟ್ ಬಡ್ಜೆಟ್ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿದ್ರೆ ಒಳ್ಳೆ ಏರ್ ಫೇರ್ ಸಿಗುತ್ತೆ, ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ. ನಾವಾಗಲೇ ಒಂದು ಮೆನ್ಷನ್ ಮಾಡ್ತಾ ಇದ್ವಿ, ಈಗ ಕಸ್ಟಮರ್ಸ್ಗೆ ಬೇರೆ ಬೇರೆ ರೀತಿಯಾದಂತಹ ಫೆಸಿಲಿಟೀಸ್ನ ಕೊಡ್ತಾ ಇದ್ದೀರಿ. ಈಗ ಥೀಮ್ ಟೂರ್ ಅಂತೆಲ್ಲ ಹೇಳಿದ್ರೆ ನಾರ್ಮಲಿ ಫ್ಯಾಮಿಲೀಸು ಗ್ರೂಪ್ಸು ಎಲ್ಲ ಬರೋದು ಓಕೆ. ಈಗ ಬಿಸ್ನೆಸ್ ಟ್ರಿಪ್ಸ್ ಎಲ್ಲ ಇರುತ್ತೆ, ಕಾನ್ಫರೆನ್ಸ್ ಮಾಡಕ್ಕೆ ಹೋಗೋರು ಇರ್ತಾರೆ, ಅವ್ರಿಗೆ ಯಾವ ಥರ ಫೆಸಿಲಿಟೀಸ್ ಇದೆ ಸರ್? ಅವರಿಗೆ ಅದೇ ಮೇಡಮ್, ಬೇಸ್ಡ್ ಆನ್ ದೇರ್ ಡೆಸ್ಟಿನೇಷನ್. ಈಗ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾರ ಕಂಪನಿ, ಇದು ನಾವು ಕಾರ್ಪೊರೇಟ್ ಟೂರ್ಸ್ ಲಾಸ್ಟ್ 17 years ಅಂತ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 100+ ಕಂಪನೀಸ್ಗೆ ಆರ್ಗನೈಸ್ ಮಾಡಿದ್ದೀವಿ. ಎವ್ರಿ ಇಯರ್ ಮಿನಿಮಮ್ 100+ ಕಂಪನೀಸ್ಗೆ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಮಿನಿಮಮ್ ಒಂದು 50 ಜನದಿಂದ ಹಿಡಿದು ಮ್ಯಾಕ್ಸಿಮಮ್ 2,000-3,000 ಜನ ತನಕ ನಾವು ಕರ್ಕೊಂಡು ಹೋಗಿದ್ದೀವಿ. ರೀಸೆಂಟ್ ಆಗೂ ವಿ ಹ್ಯಾಡ್ ಅ ವೆರಿ ಸಕ್ಸಸ್ಫುಲ್ ಈವೆಂಟ್ ಇನ್ ಥೈಲ್ಯಾಂಡ್. ಓಕೆ, ಆಲ್ಮೋಸ್ಟ್ 1000 ಪ್ಯಾಸೆಂಜರ್ ವಿ ಹ್ಯಾವ್ ಟೇಕನ್ ದಮ್ ಟು ದಿ ಪಟಾಯ. ಓಕೆ, ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ನಾವು ಬಡ್ಜೆಟ್ ಸ್ಟಡಿ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಒಟ್ಟಿಗೆ ಕೂತ್ಕೊಂಡು ಫಸ್ಟ್ ನಾವು ಸ್ಟಡಿ ಮಾಡೋದು ಬಡ್ಜೆಟ್. ಅಂಡ್ ಎಲ್ರಿಗೂ ಒಂದೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟು ಅವರ್ ಫ್ಲೈಯಿಂಗ್ ಡಿಸ್ಟೆನ್ಸಲ್ಲಿ ನಾವು ಟ್ರಾವೆಲ್ ಮಾಡಬೇಕು, ಇಷ್ಟು ದಿವಸದಲ್ಲಿ ನಮ್ಮ ಟ್ರಿಪ್ನ ಮುಗಿಸ್ಕೊಂಡು ಬರಬೇಕಂತ. ಅದಕ್ಕೆ ತಕ್ಕಂಗೆ ಒಂದು ಕೆಲವು ಕಂಟ್ರಿ ಆಪ್ಷನ್ಸ್ಗಳನ್ನ ನಾವು ಕೊಡ್ತೀವಿ, ಬಡ್ಜೆಟ್ ಆಪ್ಷನ್ಸ್ಗಳು ಕೊಡ್ತೀವಿ ನಾವು. ದೆನ್ ರಿಕಿ ಟ್ರಿಪ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆ ಕರ್ಕೊಂಡೋಗಿ ಆ ಪ್ಲೇಸಸ್ನ ಸ್ಥಳನ ತೋರಿಸ್ತೀವಿ ನಾವು. ತೋರಿಸಿ ಸ್ಯಾಟಿಸ್ಫೈ ಆದಮೇಲೆ ದೆನ್ ವಿಲ್ ಸ್ಟಾರ್ಟ್ ಆರ್ಗನೈಸ್ ದ ಪ್ಯಾಕೇಜ್. ಫುಡ್ಡು ಮತ್ತು ಸ್ಟೇ ಎಲ್ಲ ಹೋದಾಗ ನಿಮ್ಮ ಕಡೆಯಿಂದಾನೇ ಇರುತ್ತೆ ಸರ್? ಅಂದರೆ ಅದೇ ಪ್ಯಾಕೇಜಲ್ಲಿ ಬರುತ್ತಾ, ಅದು ಹೆಂಗೆ? A to Z ಯೂಶಲಿ ಪ್ಯಾಕೇಜ್ ಅಂತ ಬಂದುಬಿಟ್ರೆ ತಮ್ಮದು ಪಾಸ್ಪೋರ್ಟ್ ಮಾಡ್ಕೊಂಡು ಒಂದು ಬಂದರೆ ಸಾಕು. ಓಕೆ, ಬೇಕಾಗಿರೋ ವೀಸಾ, ನೆಕ್ಸ್ಟ್ ಏರ್ ಟಿಕೆಟು, ಅಲ್ಲಿರೋ ಅಕಾಮಿಡೇಷನ್ ಅಂದರೆ ಎಲ್ಲ ಪ್ರೀಮಿಯಂ ಪ್ರಾಪರ್ಟೀಸೇ ನಾವು ಚೂಸ್ ಮಾಡೋದು. ಟ್ರಾವೆಲ್ ಮಾರ್ಟಲ್ಲಿ ಆಲ್ವೇಸ್ ವಿ ಮಿನಿಮಮ್ ಟ್ರೈ ಟು ಆಪ್ಟ್ 4 star ಆ್ಯಂಡ್ ಅಬೋವ್ ಪ್ರಾಪರ್ಟೀಸ್. ಓಕೆ, ಪ್ಲಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೇಮ್ ಹೋಟೆಲಲ್ಲಿ ಇರುತ್ತೆ. ಲಂಚ್ ಆ್ಯಂಡ್ ಡಿನ್ನರ್ ಬಂದುಬಿಟ್ಟು ಒಳ್ಳೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ಅರೇಂಜ್ ಮಾಡ್ತೀವಿ ನಾವು. ಅಲ್ಲಿ A to Z ತಮಗೆ ಸೈಟ್ ಸೀಯಿಂಗ್ ಆಗಲಿ, ಏರ್ಪೋರ್ಟಿಂದ ಪಿಕಪ್ ಮಾಡಿ ಮತ್ತೆ ಏರ್ಪೋರ್ಟ್ ಡ್ರಾಪ್ ಮಾಡೋ ತನಕ ನಮ್ಮದೇ ಎಲ್ಲ ಜವಾಬ್ದಾರಿ ಇರುತ್ತೆ ಮೇಡಮ್. ಅಂದರೆ ಒಬ್ಬ ಕಸ್ಟಮರ್ ಆತ ಪ್ಯಾಕೇಜ್ನ ಚೂಸ್ ಮಾಡ್ಕೊಂಡ್ರೆ ಸಾಕು, ತನ್ನ ಬಜೆಟ್ಗೆ ಆಗೋ ಹಾಗೆ ಚೂಸ್ ಮಾಡ್ಕೊಂಡ್ರೆ ಸಾಕು. ಉಳಿದಿದ್ದೆಲ್ಲಾನು ಅವ್ನು ಬರೀ ಎಕ್ಸ್ಪೀರಿಯನ್ಸ್ ಮಾಡೋದು ಮಾತ್ರ, ಬೇರೆ ಯಾವುದೇ ಟೆನ್ಷನ್ ಆ ಕಸ್ಟಮರ್ಗೆ ಇರೋದಿಲ್ಲ. 100% ಇರೋದಿಲ್ಲ. ಓಕೆ, ಸವಾಲುಗಳು ಅನ್ನೋದು ಎಲ್ಲ ಇಂಡಸ್ಟ್ರಿನಲ್ಲೂ ಇದ್ದೇ ಇರುತ್ತೆ ಸರ್. ಈಗ ಏನೋ ಪ್ಲಾನ್ ಮಾಡ್ಕೊಂಡಿರ್ತೀರಿ, ಕಸ್ಟಮರ್ಸ್ಗೆ ಇಂಥ ದಿನ ನಿಮ್ಮ ಫ್ಲೈಟ್ ಇರುತ್ತೆ, ಇಂಥ ದೇಶಕ್ಕೆ ಹೋಗ್ತೀವಿ, ಈ ಥರ ಅವ್ರದ್ದೊಂದು ಪ್ಲಾನಿಂಗ್ ಇರುತ್ತೆ. ಆಲ್ ಆಫ್ ಸಡನ್ನು ಒಂದು ಫ್ಲೈಟ್ ಕ್ಯಾನ್ಸಲ್ ಆಯಿತು, ಇಲ್ಲ ಹವಾಮಾನ ವೈಪರೀತ್ಯ, ಇಲ್ಲ ಬೇರೆದೇನೋ ಸಮಸ್ಯೆ, ರೀಸೆಂಟ್ ಆಗಿ ಆದಂತಹ ಸಮಸ್ಯೆಗಳು ಗೊತ್ತೇ ಇದೆ ಜನರಿಗೆ. ಆ ಥರದ್ದಾದಾಗ ಯಾವ ಥರ ಹ್ಯಾಂಡಲ್ ಮಾಡ್ತೀರಿ ಸರ್ ಕಸ್ಟಮರ್ಸ್ನ? ಈಗ ಕಸ್ಟಮರ್ಸ್ಗೆ ಡಿಸಪಾಯಿಂಟ್ ಆಗೋದು ಸಾಮಾನ್ಯ, ಆಗ ಯಾವ ಥರ ಕಸ್ಟಮರ್ಸ್ ಜೊತೆ ಡೀಲ್ ಮಾಡ್ತೀರಿ, ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಇಂಪಾರ್ಟೆಂಟ್ ಕ್ವಶನ್ ಮೇಡಮ್ ಇದು. ಟ್ರಾವೆಲ್ ಮಾಡುವಾಗ ಫಸ್ಟು ಏನಾಗುತ್ತೆ ಅಂದರೆ ಟ್ರಾವೆಲರ್ಸ್ ಮೈಂಡ್ ಫ್ರೀ ಆಗಿರಬೇಕು. ಅವ್ರು ಹೋಗೋದೇ ಖುಷಿ ಪಡಕ್ಕೆ. ಎಸ್, ಅಬ್ಸಲ್ಯೂಟ್ಲಿ. ಇಲ್ಲಿ ಇರುವ ನಮ್ಮ ಸಾವಿರಾರು ಕಮಿಟ್ಮೆಂಟಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಟ್ರಾವೆಲ್ ಮಾಡ್ತೀವಿ. ಎನಿ ಕೈಂಡ್ ಆಫ್ ಹಾಲಿಡೇಸ್ ಇಟ್ ಮೈಟ್ ಬಿ, ಕುಡ್ ಬಿ ಹನಿಮೂನ್ ಟ್ರಾವೆಲ್ ಆರ್ ಫ್ಯಾಮಿಲಿ ಟ್ರಾವೆಲ್ ಆರ್ ರಿಲ್ಯಾಕ್ಸಿಂಗ್ ಟೂರ್, ಎನಿ ಕೈಂಡ್ ಆಫ್ ಟೂರ್. ಅದರಲ್ಲಿ ಏನಾಗುತ್ತೆ ಅಂದರೆ ರಿಲ್ಯಾಕ್ಸ್ ಆಗಿ ಹೋಗಿ ರಿಲ್ಯಾಕ್ಸ್ ಆಗಿ ಬರೋದು ತಮ್ಮ ಏನೋ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ನಮ್ಮದು ಸರ್ವಿಸ್ ಆಗಿರುತ್ತೆ. ಓಕೆ, ನಾವು ಫಸ್ಟ್ ಏನು ಮಾಡ್ತೀವಿ, ಒಂದು ಟ್ರಾವೆಲರ್ಸ್ಗೆ ಒಂದು ವಾಟ್ಸಪ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡ್ತೀವಿ. ಓಕೆ, ಆ ಗ್ರೂಪಲ್ಲಿ ನಮ್ಮ ಟ್ರಾವೆಲ್ ಮಾರ್ಟಿಂದ ಮಿನಿಮಮ್ ಒಂದು 5 to 6 ಜನ ಸೀನಿಯರ್ ಮೆಂಬರ್ಸ್ ಆ ಗ್ರೂಪಲ್ಲಿ ಇರ್ತಾರೆ. ಪ್ರತಿಯೊಂದು ಟ್ರಾವೆಲರ್ಸ್ಗೂ ಮಾಡ್ತೀವಿ. ಓಕೆ, ಅವರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ 1 week ಇನ್ ಅಡ್ವಾನ್ಸ್ ಆಫ್ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಡೈಲಿ ಅವ್ರ ಫ್ಲೈಟು ನಾವು ಟ್ರ್ಯಾಕ್ ಮಾಡಿ ಅದರಲ್ಲಿ ಹಾಕ್ತಾ ಇರ್ತೀವಿ ನಾವು. ಎಸ್, ಎವ್ರಿ ಅಪ್ಡೇಟ್, ಆ ಕಂಟ್ರಿ ಕ್ಲೈಮೇಟ್ ಸಿಚುವೇಶನಿಂದ ಹಿಡಿದು ರೀಸೆಂಟ್ ಡೆವಲಪ್ಮೆಂಟ್ ಅಂತ ಹಿಡಿದು ಪೊಲಿಟಿಕಲ್ ಏನಾದ್ರು ಆಗಿದೆ ಅಂತ ಹಿಡಿದು ಎವ್ರಿಥಿಂಗ್ ವಿಲ್ ಬಿ ಕೀಪ್ ಅಪ್ಡೇಟಿಂಗ್ ದಮ್ 1 week ಇನ್ ಅಡ್ವಾನ್ಸ್ ಆನ್ವರ್ಡ್ಸ್. ಅದನ್ನು ಸ್ಟಾರ್ಟ್ ಮಾಡ್ತೀವಿ ನಾವು. ಈ ಫ್ಲೈಟ್ ಅಂತ ಇನ್ಸಿಡೆಂಟ್ ಬರುವಾಗ ತುಂಬ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೀವಿ. ಕೆಲವು ಇನ್ಸಿಡೆಂಟಲ್ಲಿ ನಮ್ಗೆ ಗೊತ್ತಾಗುತ್ತೆ, ಯಾವುದೋ ಒಂದು ಫ್ಲೈಟ್ ಏನೋ ಒಂದು ರೀಸನಿಂದ, ಮೊನ್ನೆನೂ ಯುರೋಪಲ್ಲಿ ಒಂದು ಏರ್ಲೈನ್ ಏನಾಗಿತ್ತು ಅಂದರೆ ಅವ್ರದ್ದು ಎಂಪ್ಲಾಯೀಸ್ ಎಲ್ಲ ಸ್ಟಾರ್ಟ್ ಮಾಡಿ ಒಂದು ಸ್ಟ್ರೈಕ್ ಥರ ಶುರು ಮಾಡಿದ್ರು. ಆಲ್ಮೋಸ್ಟ್ 1 week the complete European the sector got jammed. ಓಕೆ, ಸೊ ಇಂಥ ಇನ್ಫಾರ್ಮೇಷನ್ ನಮಗೆ ಅಡ್ವಾನ್ಸ್ ಆಗಿ ಬರುವಾಗ ನಾವು ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡಿ ಬೇರೆ ಆಪ್ಷನ್ಸ್ ಕೊಡೋಕ್ಕೆ ಶುರು ಮಾಡ್ತೀವಿ ನಾವು. ಸೊ ಅಲ್ಲೋಗಿ ಸುಮ್ಮನೆ ಏರ್ಪೋರ್ಟಲ್ಲಿ ಕಾಯೋಕ್ಕಿಂತ, ಬಿಕಾಸ್ ಏರ್ಪೋರ್ಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ ಅಲ್ಲಿರೋ ಸ್ಟಾಫ್ಸ್ಗೆ ಪಾಪ ಅಷ್ಟೊಂದು ಕಂಟ್ರೋಲ್ ಇರೋದಿಲ್ಲ. ಅವರಿಗೆ ಇನ್ಪುಟ್ ಎಲ್ಲೋ ಇಂದ ಬರಬೇಕಾಗತ್ತೆ. ಸಮ್ಟೈಮ್ ಆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬಿಟ್ಟು ಪಾಪ ಅವ್ರನ್ನೂ ಬ್ಲಾಂಕ್ ಆಗಿರ್ತಾರೆ. ಅವರು ಏನೇನೋ ಮಾತಾಡ್ತಾರೆ.
ಇಲ್ಲ ನಿಮ್ಮ ಟ್ರಾವೆಲ್ ಕಂಪನಿಗೆ ಆಲ್ರೆಡಿ ಹೇಳಿರ್ತೀನಿ ಅಂತ ರಾಂಗ್ ಇನ್ಫಾರ್ಮೇಷನ್ ಸಮ್ ಟೈಮ್ ಕೊಡ್ತಾರೆ. ಇಲ್ಲ ನಿಮಗೆ ಆಲ್ರೆಡಿ ಇಮೇಲ್ ಅಥವಾ SMS ಮುಖಾಂತರ ನಾವು ತಿಳಿಸಿದೀವಿ ಅಂತಲೂ ಹೇಳ್ತಾರೆ. ಅವ್ರ ಪಾಪ ಆ ಸ್ಪಾಟಲ್ಲಿ ಎಸ್ಕೇಪ್ ಆಗೋಕ್ಕೆ ಏನೇನೋ ಮಾತಾಡ್ತಾರೆ. ಅವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಫಸ್ಟ್ ಆಫ್ ಆಲ್ ನಾವು ಸಿಚುವೇಶನ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಆಲ್ಟರ್ನೇಟಿವ್ ಪ್ಲಾನ್ ಮಾಡಬೇಕು. ಅದನ್ನು ಯೂಶ್ವಲಿ ನಾವು ಅಂಥ ಸಿಚುವೇಶನ್ ಬರುವಾಗ ಅಡ್ವಾನ್ಸ್ ಆಗಿ ಬೇರೆ ಆಪ್ಷನ್ ತೊಗೊಳ್ತೀವಿ, ಬೇರೆ ಏರ್ಲೈನ್ ಆಪ್ಟ್ ಮಾಡ್ತೀವಿ, ಅಥವಾ ಅದೇ ಏರ್ಲೈನ್ ಹತ್ರ ಮಾತಾಡಿ ಬೇರೆ ಆಲ್ಟರ್ನೇಟಿವ್ ಏರ್ಲೈನಲ್ಲಿ ಶಿಫ್ಟ್ ಮಾಡಿ ಕೊಡಿ ಅಂತ ಕೇಳ್ಕೊಳ್ತೀವಿ. ಸೊ ವಾಟ್ ಎವರ್ ಹ್ಯಾಪನ್ ವಿಲ್ ಬಿ ವಿತ್ ದ ಕಸ್ಟಮರ್. ನೀವು ಆಗಲೇ ಒಂದ್ಸಲ ಉಲ್ಲೇಖ ಮಾಡಿದ್ರಿ, ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಆದಾಗ ಟ್ರಾವೆಲ್ ಮಾರ್ಟು ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡೋದ್ರಲ್ಲಿ ಕಸ್ಟಮರ್ಸ್ಗೆ ಯಾವುದೇ ಪ್ರಾಬ್ಲಮ್ ಆಗದೇ ಇರೋ ರೀತಿ ಅವರನ್ನು ವಾಪಸ್ ತಾಯ್ನಾಡಿ ಕರ್ಕೊಂಡ್ಬರುವಲ್ಲಿ ಇಲ್ಲಿ ತನಕದ ಜರ್ನಿನಲ್ಲಿ ಅದು ವೆರಿ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ. ಅಂಥದ್ದು ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಯುರೋಪ್ ಹೇಳಿದ್ರೆ ನೀವು ಆ ಥರ ಏನೋ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗಿ ಫ್ಲೈಟ್ಗಳನ್ನು ಕ್ಯಾಚ್ ಮಾಡೋದಕ್ಕಾಗ್ತಾ ಇಲ್ಲ, ಆಲ್ಟರ್ನೇಟಿವ್ ಸೊಲ್ಯೂಷನ್ ಕೊಡೋದಕ್ಕಾಗ್ತಾ ಇಲ್ಲ, ಗೌರ್ಮೆಂಟ್ ಜೊತೆ ಹಿಂಗೆ ಡೀಲ್ ಮಾಡ್ತೀರಿ, ಯಾವ ಥರ ಸಿಚುವೇಶನ್ನ ಸಾಲ್ವ್ ಮಾಡ್ತೀರಿ ಅಂತ ಹೇಳಿ? ಮೇಡಮ್, ಈಗ 17 years ಅಂತ ಹೇಳಿದ್ದೀನಿ, 3 lakh plus ಕಸ್ಟಮರ್ಸ್ ಹ್ಯಾಂಡಲ್ ಮಾಡಿದ್ವಿ. ಅಫ್ಕೋರ್ಸ್ ಲ್ಯಾಕ್ಸ್ ಆಫ್ ಟ್ರಿಪ್ಸ್. ಓಕೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಾದ್ರೆ ಒಂದೊಂದು ಕಂಟ್ರಿಯಲ್ಲೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಫಸ್ಟ್ ಆಫ್ ಆಲ್ ಬಿಫೋರ್ ವಿ ಆರ್ ಗೋಯಿಂಗ್ ಟು ದ ನ್ಯಾಚುರಲ್ ಕಲಾಮಿಟೀಸ್, ಜನರಲಿ ಏನಾಗುತ್ತೆ, ಸಮ್ ಟೈಮ್ ನಮ್ಮ ಟ್ರಾವೆಲರ್ಸ್ ಅಲ್ಲಿ ಹೋಗಿ ಪಾಸ್ಪೋರ್ಟ್ನ ಲಾಸ್ ಮಾಡ್ತಾರೆ. ಓಕೆ, ಬೇರೆ ಏನೋ ಅವ್ರದ್ದು ಇಂಪಾರ್ಟೆಂಟ್ ಮೆಡಿಸಿನ್ಸ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ಸುಮಾರು ಸಿಚುವೇಶನಲ್ಲಿ ಸ್ಟಕ್ ಆಗ್ತಾರೆ. ಸೊ ಆ ಸಿಚುವೇಶನಲ್ಲಿ ವಿಲ್ ಹೆಲ್ಪ್ ದಮ್ ವೆರಿ ಪರ್ಸನಲಿ. ಈಗ ಪಾಸ್ಪೋರ್ಟ್ ಇನ್ ಕೇಸ್ ಯಾರಾದ್ರೂ ಒಬ್ರು ಲಾಸ್ಟ್ ಆದ್ರೆ, ಯಾರೋ ಬ್ಯಾಗ್ ಕಳ್ಕೊಂಡ್ರು, ಯಾರೋ ಗೋಲ್ಡ್ ಕಳ್ಕೊಂಡ್ರು, ಎಸ್ ಆಗ್ತಾ ಇದೆ, ನಡೀತಾ ಇದೆ. ಎವ್ರಿ ಕಂಟ್ರಿ, ಸುಮಾರು ಕಂಟ್ರಿಯಲ್ಲಿ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಮಾಡೋದು ಲೋಕಲಲ್ಲಿ ಇರೋ ನಮ್ಮ ಇಂಡಿಯನ್ ಕಾನ್ಸುಲೇಟ್ ಅಪ್ರೋಚ್ ಮಾಡ್ತೀವಿ. ನಾವು ಅಪ್ರೋಚ್ ಮಾಡಿ ನಮ್ಮ ಪ್ಯಾಸೆಂಜರ್ನಲ್ಲಿ ಕರ್ಕೊಂಡು ಹೋಗಿ ಟೆಂಪರರಿ ಪಾಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ಅವ್ರ ಕೈ ಕೊಟ್ಟು ಇಂಡಿಯಾ ಕರ್ಕೊಂಡು ಬರ್ತೀವಿ ನಾವು. ಆ ಥರ ಸುಮಾರು ಕಂಟ್ರಿಯಲ್ಲಿ ಇಂಥ ಇನ್ಸಿಡೆಂಟ್ ನಡೆದಿದೆ. ಪ್ಲಸ್ ಅದಾದಮೇಲೆ ಈಗ ನ್ಯಾಚುರಲ್ ಕಲಾಮಿಟೀಸ್ ಆಗಲಿ ಬೇರೆ ಇನ್ಸಿಡೆಂಟಲ್ಲಿ ಸ್ಟಕ್ ಆದರೆ ಅಲ್ಲಿ ಎವ್ರಿ ಕಂಟ್ರಿ, ಯು ನೇಮ್ ಇಟ್ ದ ಕಂಟ್ರಿ, ಬಿಕಾಸ್ ವಿ ಜಸ್ಟ್ ಡೋಂಟ್ ಟಾಕ್ ಟು ದ ಹೋಟೆಲ್ ಅಂಡ್ ಸೆಂಡ್ ದ ಕ್ಲೈಂಟ್. ಆ ಥರ ನಾವು ಮಾಡೋದಲ್ಲ. ಇಂಥ ಸಿಚುವೇಶನ್ ಆಗುವಾಗ ಬಿಕಾಸ್ ಬಿಯಾಂಡ್ ದ ಕಂಟ್ರೋಲ್ ಅಂತ ಬರುತ್ತೆ ಎಲ್ರಿಗೂ. ಈಗ ಒಂದು ಟ್ರಾನ್ಸ್ಪೋರ್ಟರ್ ಆದರೆ ಪಾಪ ಅವ್ರಿಗೆ ಒಂದು ಕಂಟ್ರೋಲ್ ಇರುತ್ತೆ, ಏರ್ಪೋರ್ಟ್ ಡ್ರಾಪ್ ಮಾಡೋದು, ಟೂರ್ ಕರ್ಕೊಂಡು ಹೋಗೋದಾದ್ಮೇಲೆ ಅವ್ರ ಪಾಪ ಏನು ಮಾಡೋಕ್ಕಾಗೋದಿಲ್ಲ. ಇಂಥ ಒಂದು ಸಿಚುವೇಶನಲ್ಲಿ ಓನ್ಲಿ ದ ಲೋಕಲ್ ಗೌರ್ಮೆಂಟ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟೀಸ್. ವಿ ವರ್ಕ್ ವೆರಿ ಕ್ಲೋಸ್ ವಿತ್ ದಮ್ ಮೇಡಮ್. ಸೊ ಇಂಥ ಸಿಚುವೇಶನಲ್ಲಿ ಈಗ ಮೊನ್ನೆನೂ ಒಂದು ವಾಲ್ಕನಲ್ಲಿ ಎರಪ್ಟ್ ಆಗಿ ಏನೋ ಫ್ಲೈಟ್ಸ್ ಎಲ್ಲ ಕಂಪ್ಲೀಟ್ ಒಂದು ಫ್ಯೂ ಡೇಸ್ ಒಂದು ಕಂಟ್ರಿಯಲ್ಲಿ ಕ್ಯಾನ್ಸಲ್ ಆಗಿತ್ತು. ಸೊ ವಿ ಎಕ್ಸ್ಟೆಂಡೆಡ್ ದ ಅಕಾಮಿಡೇಷನ್ ಫಾರ್ ದಮ್ ಇನ್ ದಟ್ ಕಂಟ್ರಿ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ದುಬೈಯಲ್ಲಿ ಏನೋ ಆಲ್ ಆಫ್ ಸಡನ್ ಮಳೆ ಬಂದ್ಬಿಟ್ಟು ನಿಯರ್ಲಿ 4-5 days ದುಬೈಯಲ್ಲಿ ಮಳೆನೇ ಬರೋಲ್ಲ. ಬಂದರೆ ಏನೋ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಸ್ಟಕ್. It was a very tough situation. Almost 3-4 days ಅವ್ರದ್ದು ಅಕಾಮಿಡೇಷನ್ ಎಕ್ಸ್ಟೆಂಡ್ ಮಾಡಿ ಅವ್ರು ಕೊಡಬೇಕಾಗಿರೋ ಫೆಸಿಲಿಟೀಸ್ನ, ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಟ್ಟಿದ್ದೀವಿ. ನಾವು ಕಸ್ಟಮರ್ ಮೇಲೆ ಅದು ಫಿನಾನ್ಷಿಯಲ್ ಬರ್ಡನ್ ಆಗಲ್ಲ ಸರ್? ಮೇಡಮ್, ಫಸ್ಟ್ ನಾವು ಸರ್ವಿಸ್ ಕೊಟ್ಬಿಡ್ತೀವಿ ಮೇಡಮ್. ನಾವು ಆಮೇಲೆ ನಮ್ಮ ಲಾಸ್ ಏನಿದ್ರು ಆಮೇಲೆ ಮಾತಾಡ್ತೀವಿ. ಫಸ್ಟಿಗೆ ಆ ಸಿಚುವೇಶನ್ ಇಂದ ಅವರನ್ನ ಸೇಫ್ ಮಾಡಬೇಕು. ಯಾಕೆಂದರೆ ಈಗ ಒಂದು ಟ್ರಾವೆಲಲ್ಲಿ ತಾವೇ ಇರ್ಬೋದು, ಇಲ್ಲ ನಾವೇ ಇರ್ಬೋದು, ನಾನೇ ಇರ್ಬೋದು, ಟ್ರಾವೆಲ್ ಮಾಡುವಾಗ ಒಂದು ಮಿನಿಮಮ್ ಅಮೌಂಟ್ ಅಂತ ಕ್ಯಾರಿ ಮಾಡ್ತೀವಿ. ಆಯಿತಾ? ನಮ್ಮ ಬೆಂಗಳೂರಲ್ಲಿ ನಾವು ಅಮೌಂಟ್ ಇಟ್ಕೊಂಡು ಓಡಾಡ್ಬೋದು. ಆಯಿತಾ? ಸೊ ಅಲ್ಲಿ ಅಷ್ಟೊಂದು ಜಾಸ್ತಿ ಅಮೌಂಟ್ ಏನೂ ಕ್ಯಾರಿ ಮಾಡೋದಿಲ್ಲ. ಸೊ ಅಂಥ ಸಿಚುವೇಶನಲ್ಲಿ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಆ ಫೆಸಿಲಿಟೀಸ್ನ ಕೊಟ್ಟು ಸೇಫಾಗಿ ವಾಪಸ್ ಕರ್ಸ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಬಂದಮೇಲೆ ಅಫ್ಕೋರ್ಸ್ ಒಂದು ಸತಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಹೀಗಾಗಿದೆ ಅಂತ. 99% ನಮ್ಮವರೇ, ನಮ್ಮ ಕ್ಲೈಂಟ್ ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಹೆಂಗಂದರೆ 99% ಅವರೇ ಬಂದು ಸರ್ ಇಷ್ಟೆಲ್ಲ ನೀವು ಖರ್ಚು ಮಾಡಿದಿರಿ, ಹೇಳಿ ಎಷ್ಟು ಎಕ್ಸ್ಟ್ರಾ ಬಿಲ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿನೇ ಹೋಗಿದ್ದಾರೆ ಮೇಡಮ್. ನಾವು ಸರ್ವಿಸ್ಗೆ ಸಿಕ್ಕಿರುವಂಥ ರೆಸ್ಪಾನ್ಸ್ ಅಂದರೆ ನೀವು ಅಷ್ಟು ಸರ್ವಿಸ್ ಕೊಟ್ಟಿದ್ದೀರಿ ಅಂತ ಅರ್ಥ. ಈಗ ಯಾವುದೇ ಫಾರಿನ್ ಕಂಟ್ರಿಗೆ ಹೋದಾಗಲೂ ಫಾರಿನ್ ಕರೆನ್ಸಿಯನ್ನು ತಗೊಳ್ಳೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಕಸ್ಟಮರ್ಗಳಿಗೆ. ನಿಮ್ಮ ಟ್ರಾವೆಲ್ ಥ್ರೂ ಹೋದಂತಹ ಟೈಮ್ನಲ್ಲಿ ಯಾವ ಥರ ಅಸಿಸ್ಟ್ ಮಾಡ್ತೀರಿ ಸರ್? ಅಲ್ಲ, ಅಫ್ಕೋರ್ಸ್ ಈಗ ಟ್ರಾವೆಲರ್ಸ್ಗೆ ನಾವು ಅಡ್ವೈಸ್ ಮಾಡೋದು ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ದ ಡೆಸ್ಟಿನೇಷನ್. ಓಕೆ, ಈಗ ಯಾವುದೋ ಒಂದು ಡೆಸ್ಟಿನೇಷನ್ ಟ್ರಾವೆಲ್ ಮಾಡ್ತಿದ್ದಾರೆ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜಲ್ಲಿ ಹೋಗುವಾಗ ಸ್ಟಿಲ್ ದೇ ನೀಡ್ ಟು ಕ್ಯಾರಿ ದ ಮಿನಿಮಮ್ ಕರೆನ್ಸಿ. ಆ ಕರೆನ್ಸಿ ನಾವು ಕನ್ವರ್ಷನ್ ಹೆಲ್ಪ್ ಮಾಡ್ತೀವಿ ನಾವು. ಪ್ಲಸ್ ಈ ನಡುವೆ ಏನೋ ಫಾರೆಕ್ಸ್ ಕಾರ್ಡ್ಗಳು ಬಂದಿದೆ, ಆ ಫಾರೆಕ್ಸ್ ಕಾರ್ಡ್ ಮಾಡ್ಕೊಳ್ಳೋಕ್ಕೂ ನಾವು ಹೆಲ್ಪ್ ಮಾಡ್ತೀವಿ ಮೇಡಮ್. ಇನ್ಶೂರೆನ್ಸ್ ವಿಚಾರಕ್ಕೆ ಬಂದಾಗ ಈಗ ಯಾವುದೇ ಟ್ರಾವೆಲ್ಗೆ ಹೋದಂಥ ಟೈಮ್ನಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇನ್ಶೂರೆನ್ಸ್ ಅಂತ ಇರುತ್ತೆ, ಅದು ಹೆಂಗೆ ಅದನ್ನು ವಿವರಿಸಬಹುದಾ ಅಂತ ಹೇಳಿ ವೀಕ್ಷಕರಿಗೆ? ಮೇಡಮ್, ಯೂಶ್ವಲಿ ಎನಿ ಇಂಟರ್ನ್ಯಾಷನಲ್ ಟ್ರಾವೆಲ್, ಬಿಸ್ನೆಸ್ ಇರ್ಬೋದು, ಟೂರಿಸಮ್ ಇರ್ಬೋದು, ಟ್ರಾವೆಲ್ ಮಾಡುವಾಗ ಇನ್ಶೂರೆನ್ಸ್ ಇಸ್ ಮಸ್ಟ್. ನಮ್ಮ ಪ್ಯಾಕೇಜಲ್ಲಿ ಇನ್ಶೂರೆನ್ಸ್ ಮಸ್ಟಾಗಿ ಇನ್ಕ್ಲೂಡ್ ಮಾಡ್ತೀವಿ ನಾವು. ಇನ್ಶೂರೆನ್ಸ್ ಏನೇನು ಕವರ್ ಆಗುತ್ತೆ ಅಂದರೆ A to Z. ನಮ್ಮ ಫ್ಲೈಟ್ ಡಿಲೇಯಿಂದ ಹಿಡಿದು ಮಿನಿಮಮ್ 6-7 hours ಮೇಲೆ ಡಿಲೇ ಆದರೆ
ಅದಾದಮೇಲೆ ನಿಮ್ಮದು ಲಗೇಜ್ ಏನಾದರೂ ಮಿಸ್ ಆದರೆ ಆ ಕಾಂಪನ್ಸೇಷನ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ಲಸ್ ಅಲ್ಲೋಗಿ ಏನಾದರೂ ಹೆಲ್ತ್ ಏನಾದರೂ ಇಶ್ಯೂ ಆದರೆ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಇನ್ ದ ಇನ್ಶೂರೆನ್ಸ್. ಆ ಇನ್ಶೂರೆನ್ಸ್ ಒಂದು ಸತಿ ನಾವು ಕೊಡೋಕ್ಕೆ ಮುಂಚೆ ಆ ಇನ್ಶೂರೆನ್ಸ್ ಕಂಪನಿಯಿಂದಾನೇ ಪ್ಯಾಸೆಂಜರ್ಗೆ ಒಂದು ಕಾಲ್ ಅರೇಂಜ್ ಮಾಡಿ ಒಂದು ಡೀಟೇಲ್ ಆಗಿ ಒಂದು ಕಾನ್ವರ್ಸೇಷನ್ ಮಾಡಿಸ್ಬಿಡ್ತೀವಿ ನಾವು ರೆಕಾರ್ಡೆಡ್ ಲೈನಲ್ಲಿ. ಫಸ್ಟ್ ವಿಲ್ ಸ್ಟಡಿ ದೇರ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಅದನ್ನು ರಿಜಿಸ್ಟರ್ ಮಾಡಬೇಕು. ನಾಳೆ ಅಲ್ಲೋಗಿ ಅದರ ರಿಲೇಟೆಡ್ ಏನೇ ಆದ್ರೂ ದೇರ್ ಶುಡ್ ಬಿ ಎ ಚಾಲೆಂಜಿಂಗ್ ಇನ್ ದ ಇನ್ಶೂರೆನ್ಸ್ ಕ್ಲೈಮಲ್ಲಿ ಬರುತ್ತೆ. ಸೊ ಅದೆಲ್ಲ ಡೀಟೇಲ್ ಆಗಿ ನಾವು ಬ್ರೀಫ್ ಮಾಡಿ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಕ್ಲೈಂಟ್ ಕೊಡ್ತೀವಿ ಮೇಡಮ್. ಆ ಥರ ಹೆಲ್ತ್ ಇಶ್ಯೂಸ್ ಆಗಿದ್ದು ಅಥವಾ ಆ ಥರದ ಸಮಸ್ಯೆಗಳಾಗಿದ್ದು ಇದೆಯಾ ಸರ್ ಜರ್ನಿನಲ್ಲಿ? ಆಗಿದೆ ಮೇಡಮ್, ಆಗಿದೆ. ಮುಂದೆ ಏನು ಫ್ಯೂಚರ್ ಪ್ಲಾನನ್ನು ಇಟ್ಕೊಂಡಿದೆ ಟ್ರಾವೆಲ್ ಮಾರ್ಟ್? ಈಗಲೇ 3 ಲ್ಯಾಕ್ಗೂ ಅಧಿಕ ಕಸ್ಟಮರ್ಸ್ ಇದ್ದಾರೆ, ಅದಿನ್ನ ದೊಡ್ಡ ಹಂತಕ್ಕೆ ಹೋಗಬೇಕು ಅನ್ನುವಂಥ ಕನ್ಸು ತಮಗಿರಬಹುದು. ಏನು ಪ್ಲಾನ್ ಇಟ್ಕೊಂಡಿದ್ದೀರಿ ಸರ್? ಯಾವ ಥರದ ಅಪ್ರೋಚ್ ಇದೆ ನೆಕ್ಸ್ಟ್ ಅಂತ ಹೇಳಿ? ಮ್ಯಾಕ್ಸಿಮಮ್ ಡೆಸ್ಟಿನೇಷನ್ ಬಡ್ಜೆಟ್ ರೇಂಜಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಲಾಸ್ಟ್ 2 ಇಯರ್ಸಿಂದ ಸುಮಾರು ಕಂಟ್ರೀಸ್ದು ವೀಸಾ ತುಂಬ ಈಸಿ ಆಗಿದೆ ಪ್ರೊಸೀಜರ್ಸು. ಸೊ ಅದನ್ನು ಬಡ್ಜೆಟ್ ಲೆವೆಲಲ್ಲಿ ಪ್ಲಾನ್ ಮಾಡಿ ಎಲ್ಲ ಪ್ಯಾಸೆಂಜರ್ನ ರೀಚ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಪ್ಲಸ್ ನಮ್ಮದು ಬ್ರಾಂಚಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈಗ ಏನೋ ಮುಂಚೆಲ್ಲ ನಾವು ಶಾಪ್ ಮಾಡಬೇಕಾದ್ರೆ ಇಂಥ ಏರಿಯಾಗೆ ಹೋದ್ರೇ ಇಂಥ ಪ್ರಾಡಕ್ಟ್ ಸಿಗತ್ತಂತ ಇತ್ತು. ಈಗ ಆಗಲ್ಲ. ಎವ್ರಿ ರಿಟೇಲರ್ಸ್ ಎವ್ರಿ ಕಂಪನಿ ಪರ್ಚೇಸ್ ಕಂಪನಿ ಸ್ಟಾರ್ಟ್ ಕಮಿಂಗ್ ನಿಯರ್ ಟು ದ ರೆಸಿಡೆನ್ಷಿಯಲ್ ಏರಿಯಾ. ಆ ಥರ ವಿ ಆರ್ ಆಲ್ಸೋ ಎಕ್ಸ್ಟೆಂಡಿಂಗ್ ಅವರ್ ಬ್ರಾಂಚಸ್ ಟು ಎಲ್ಲ ಪ್ಲೇಸಸ್ಗೂ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇಡಮ್. ಓವರ್ ಆಲ್ ಆಗಿ ಟ್ರಾವೆಲ್ ಇಂಡಸ್ಟ್ರಿ ಸದ್ಯಕ್ಕೆ ಯಾವ ಥರ ಇದೆ ಸರ್? ಕಾಂಪಿಟೇಷನ್ ಹೆಂಗಿದೆ ಇಂಡಸ್ಟ್ರಿನಲ್ಲಿ? ಮೇಡಮ್, ಟ್ರಾವೆಲ್ ಇಸ್ ಎಕ್ಸ್ಪೀರಿಯನ್ಸ್ ಬೇಸಿಕ್ಲಿ. ಇಟ್ ಈಸ್ ನಾಟ್ ಓನ್ಲಿ ಎಕ್ಸ್ಪೀರಿಯನ್ಸ್, ಟ್ರಾವೆಲ್ ಇಸ್ ಅ ಟ್ರಸ್ಟ್. ಸೊ ಒನ್ಸ್ ಒಂದು ಕ್ಲೈಂಟಿಗೆ ನೀವು ಒಳ್ಳೆ ಸರ್ವಿಸ್ ಕೊಟ್ಬಿಟ್ರೆ ಈಸ್ ಯುವರ್ ಲೈಫ್ ಲಾಂಗ್ ಬ್ರ್ಯಾಂಡ್ ಅಂಬಾಸಿಡರ್ ಮೇಡಮ್. ಎಸ್, ದೆರ್ ಇಸ್ ಅ ಕಾಂಪಿಟೇಷನ್, ಬಟ್ ಬೀಯಿಂಗ್ ಅ ಗುಡ್ ದೆರ್ ಇಸ್ ನೋ ಕಾಂಪಿಟೇಷನ್ ಅಂತ ಹೇಳ್ಬೋದು. ಆಯಿತಾ? ಒಳ್ಳೆ ಸರ್ವಿಸ್ ನೀವು ಕೊಟ್ಟರೆ ಅದರಲ್ಲಿ ಕಾಂಪಿಟೇಷನ್ ಇರೋದಿಲ್ಲ ಮೇಡಮ್. ಮೋಹನ್ ಸುಂದರ್ ಸರ್ಗೆ ನಿಮ್ಮ ಟ್ರಾವೆಲ್ ಮಾರ್ಟ್ನ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ಹೇಳಿ ಲಿಸ್ಟ್ ಮಾಡಿ ಅಂತಂದರೆ ಒಂದು 4-5 ಲಿಸ್ಟ್ ಮಾಡ್ತೀರಿ ಅಂತಂದ್ರೆ ಏನು ಲಿಸ್ಟ್ ಮಾಡ್ತೀರಿ ಸರ್? ಯೂನಿಕ್ಸ್ ನಮ್ಮದು USP ಬಂದ್ಬಿಟ್ಟು ಬೇಸಿಕ್ಲಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜಸ್. ಓಕೆ, ನೋ ಗಿಮಿಕ್ಸ್. ಓಕೆ, ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ದಟ್ ಈಸ್ ಒನ್ ಆಫ್ ದ ಅವರ್ ಬೆಸ್ಟ್ ಇನ್ ಯೂನಿಕ್ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲೈಸ್ಡ್ ಸರ್ವಿಸ್. ಎನಿ ಟೈಮ್ ನಮ್ಮ ಟ್ರಾವೆಲ್ ಮಾಡಿ ಟೀಮ್ನ ರೀಚ್ ಮಾಡ್ಬೋದು. ಇವ್ಲ ಎಕ್ಸ್ಕ್ಲೂಸಿವ್ ಗ್ರೂಪ್ ಇರುತ್ತೆ, ಎಕ್ಸ್ಕ್ಲೂಸಿವ್ ಕಾಂಟ್ಯಾಕ್ಟ್ಸ್ ನಂಬರ್ ಇರುತ್ತೆ. ಸೊ ಯು ಕ್ಯಾನ್ ರೀಚ್ ಅವರ್ ಟೀಮ್ ಎನಿ ಟೈಮ್ ಮೇಡಮ್. ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಕಾಸ್ಟ್ ಎಫೆಕ್ಟಿವ್ ಪ್ರೋಗ್ರಾಮ್ಸ್. ತುಂಬ ಕಾಸ್ಟ್ ಎಫೆಕ್ಟಿವ್ ಸರ್ ಇರುತ್ತೆ. ಆಲ್ವೇಸ್ ವಿ ಸಜೆಸ್ಟ್ ದ ಕ್ಲೈಂಟ್. ಒಬ್ಬ ಮಧ್ಯಮ ವರ್ಗದವನಿಗೂ ಒಂದು ಹೋಗಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಸೂಕ್ತವಾದಂತಹ ಪ್ಯಾಕೇಜ್ ನಿಮ್ಮ ಹತ್ರ ಇದೆ. ಖಂಡಿತ ಆಗಿದೆ ಮೇಡಮ್. ಟ್ರಾವೆಲ್ ಮಾರ್ಟ್ ಗ್ಲೋಬಲ್ ಇಂಡಸ್ಟ್ರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತಿಗೆ ಹೆಸರು ಮಾಡಿದೆ. ನೀವೇ ಹೇಳಿದ್ರಿ 3 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಇದ್ದಾರೆ, ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಎಂಡ್ ಟು ಎಂಡ್ ಏನು ಸರ್ವಿಸ್ ಕೊಡಬೇಕೋ ಒಂದು ಟ್ರಾವೆಲ್ ಟೈಮ್ನಲ್ಲಿ ಅದೆಲ್ಲವನ್ನ ಕೂಡ ಸಂಸ್ಥೆ ಕೊಡ್ತಾ ಇದೆ. ಒಂದು ಒಳ್ಳೆಯ ಹೆಸರನ್ನ ಇಂಡಸ್ಟ್ರಿ ಮಾಡಿದೆ. ಬಹಳ ಯಂಗ್ ಏಜಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದಿರಿ, ನಿಮ್ಮ ಟೀಮ್ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದೆ. ಈ ಇಂಡಸ್ಟ್ರಿಗೆ ಬರಬೇಕು ಅಥವಾ ಏನೋ ಒಂದು ಸಾಧನೆ, ಯಾವುದೇ ಫೀಲ್ಡಲ್ಲಿ ಸರ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡವರಿಗೆ, ಯೂತ್ಸ್ಗೆ ಏನು ಸಜೆಷನ್ ಕೊಡೋದಕ್ಕೆ ಅಥವಾ ಏನು ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಿ ಈ ವಾಹಿನಿ ಮೂಲಕ? ಒಳ್ಳೆ ಇಂಡಸ್ಟ್ರಿನ ಚೂಸ್ ಮಾಡಿ. ರಿಸಲ್ಟ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬರಲ್ಲ. ಸಕ್ಸಸ್ ಅನ್ನೋದು ಯು ನೀಡ್ ಎ ಪೇಷನ್ಸ್. ಓಕೆ, ಸೊ ಯು ವಿಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಓಕೆ, ಚೆನ್ನಾಗಿ ಸರ್ವಿಸ್ ಕೊಡಿ. ಓಕೆ, ಆ್ಯಂಡ್ ಯು ಹ್ಯಾವ್ ಟು ಅರ್ನ್ ದ ಪೀಪಲ್, ನಾಟ್ ದ ಮನಿ ಫಸ್ಟ್. ಯು ಹ್ಯಾವ್ ಟು ಅರ್ನ್ ದ ಪೀಪಲ್. ಸೊ ಪೇಷಂಟ್ ಆ್ಯಂಡ್ ಅರ್ನಿಂಗ್ ದ ಗುಡ್ ಕ್ಯಾರೆಕ್ಟರ್ ಇನ್ ದ ಮಾರ್ಕೆಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಎ ಸಕ್ಸಸ್ಫುಲ್ ಇನ್ ದ ಎನಿ ಬಿಸ್ನೆಸ್. ಬಿಸ್ನೆಸ್ ಅನ್ನೋದೇ ಒಂದು ರೋಲರ್ ಕೋಸ್ಟರ್ ಇದ್ದಂಗೆ. ಹೌದು, ಏರಿಳಿತ ಅದಿದ್ದೇ ಇರುತ್ತೆ. ಮೇಲ್ಗಡೆನೂ ಹೋಗ್ತೀವಿ, ಕೆಳಗಡೆನೂ ಬರ್ತೀವಿ. ಈ ಫೇಲ್ಯೂರ್ಸ್ನ ಫೇಸ್ ಮಾಡೋದು ಹೆಂಗೆ ಸರ್? ಅದನ್ನು ಫೇಲ್ಯೂರ್ಸ್ ಅಂತ ತಗೋಬಾರ್ದು ಮೇಡಮ್. ಫಸ್ಟ್ ಆಫ್ ಆಲ್ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಈಗ ರೀಸೆಂಟಾಗಿ ಕೊರೋನಾ ಟೈಮ್ ತಮಗೆಲ್ಲರಿಗೂ ಗೊತ್ತು, ಎಸ್ಪೆಷಲಿ ಟ್ರಾವೆಲ್ ಇಂಡಸ್ಟ್ರಿ ಹ್ಯಾಡ್ ಅ ವೆರಿ ಟಫ್ ಚಾಲೆಂಜಸ್. ವಿ ಹ್ಯಾಡ್ ಹಂಡ್ರೆಡ್ಸ್ ಆಫ್ ಎಂಪ್ಲಾಯೀಸ್. ಓಕೆ, ಆ್ಯಂಡ್ ಕಂಪ್ಲೀಟ್ ಬಿಸ್ನೆಸ್ ವಾಸ್ ಶಟ್ ಫಾರ್ ಫ್ಯೂ ಇಯರ್ಸ್. ಓಕೆ, ಎಲ್ಲ ನಾವು ದಾಟಿ ಬಂದಿದ್ದೀವಿ ನಾವು. ಸೊ ಅದನ್ನು ನಾವು ಫೇಲಿಯರ್ಸ್ ಆಗಿ ತಗೋಬಾರ್ದು ಎನಿ ಕಾಸ್ಟ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಿಕಾಸ್ ಆ ಟೈಮಲ್ಲಿ ನಾವು ಎಲ್ಲರೂ ಏನು ಮಾಡಿದ್ದೀವಿ ಅಂದರೆ ವಿ ಆರ್ ಅಪ್ಗ್ರೇಡಿಂಗ್ ಅವರ್ ಸೆಲ್ಫ್ ಟುವರ್ಡ್ಸ್ ದ ಟೆಕ್ನಾಲಜಿ. ಬಿಕಾಸ್ 2008 ಸ್ಟಾರ್ಟ್ ಮಾಡಿರೋ ಕಂಪನಿ 2020 ತನಕ 12 ಇಯರ್ಸಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿದ್ವಿ. ಸ್ಟಾರ್ಟಿಂಗ್ ಸ್ಟೇಜು ಕ್ಲೈಂಟ್ ಹುಡುಕ್ತಾ ಇದ್ವಿ, ಆಮೇಲೆ ಒಳ್ಳೆ ಕಸ್ಟಮರ್ ಸಿಕ್ಕಿದ್ರು. ಒಳ್ಳೆ ಬಿಸ್ನೆಸ್ಸಲ್ಲಿ ಕಾನ್ಸಂಟ್ರೇಟ್ ಮಾಡುವಾಗ ವಿ ಡಿಂಟ್ ಹ್ಯಾವ್ ಎನಿ ಟೈಮ್ ಫಾರ್ ಎನಿ ಪರ್ಸ್ನಲ್ ಲೈಫ್ ಆರ್ ಅದರ್ ಬಿಸ್ನೆಸ್ ಬಗ್ಗೆ ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ. ಹೇಳಬೇಕಾದ್ರೆ ಆ 2 years ಹಸ್ ಗಿವನ್ ಆಸ್ ಅ ವೆರಿ ಗುಡ್ ಟೈಮ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್ ಟು ದ ನೆಕ್ಸ್ಟ್ ಲೆವೆಲ್ ಮೇಡಮ್. ಒಂದು ಸಲ ನಿಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿದಂತಹ ಕಸ್ಟಮರ್ ಥ್ರೂ ಔಟ್ ದಿ ಇಯರ್ಸ್
ಎವ್ರಿ ಇಯರ್ ಯಾವುದೋ ಟೂರ್ಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಹತ್ರನೇ ಬರೋದು, ಆ ಥರದ ಎಕ್ಸಾಂಪಲ್ಸ್ ತುಂಬ ಇದೆಯಾ ಸರ್? ಮೇಡಮ್ ನಮ್ಮದು 90% ಆಫ್ ದ ಕ್ಲೈಂಟ್ಸು ಲಾಸ್ಟ್ 15 ಇಯರ್ಸ್ 17 ಇಯರ್ಸಿಂದ ಟ್ರಾವೆಲ್ ಮಾಡ್ತಾನೇ ಇದ್ದಾರೆ, ನಮ್ಮಿಂದನೇ ಟ್ರಾವೆಲ್ ಮಾಡ್ತಾರೆ. ಏನೇ ಅವಾರ್ಡ್ಗಳು ಬಂದಿದ್ರು ಬಹುಶಃ ಇದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ಟ್ರಾವೆಲ್ ಮಾರ್ಟ್ಗೆ. ಎಸ್. ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಂಡ್ರಿ. ಜೊತೆಗೆ ನಿಮ್ಮ ಟ್ರಾವೆಲ್ ಮಾರ್ಟ್ನ ಜರ್ನಿನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ರೋಲರ್ ಕೋಸ್ಟರ್ ಜರ್ನಿ. ಬಟ್ ಅದನ್ನ ಎಲ್ಲಿಗೆ ರೀಚ್ ಮಾಡಿಸ್ಬೇಕು ಅಲ್ಲಿಗೆ ರೀಚ್ ಮಾಡಿಸುವಲ್ಲಿ ನಿಮ್ಮ ಶ್ರಮ ಅದು ಸಕ್ಸಸ್ ಆಗಿದೆ, ನಿಮ್ಮ ಟೀಮ್ ಅದ್ರಲ್ಲಿ ಸಕ್ಸಸ್ ಆಗಿದೆ. ಈ ಸಂಸ್ಥೆ ಇನ್ನೂ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಕಸ್ಟಮರ್ಸ್ಗೆ ಮತ್ತಷ್ಟು ಫೆಸಿಲಿಟೀಸ್ನ, ಮತ್ತಷ್ಟು ಖುಷಿಯಾದಂತಹ ಟ್ರಾವೆಲ್ನ ಕೊಡ್ಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.